ಲೇ ಸೀನು, ಭಾವನವ್ರೆ, ಮಾಡಿರೋ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಿ ಈ ಮನೆ ಮರ್ಯಾದೆನ ಯಾಕೆ ತೆಗಿತಾ ಇದ್ದೀರಾ? ನಿಮ್ಮಿಬ್ರು ಈಗ್ಲೇ ಸಾಯಿಸ್ಬಿಡ್ತೀನಿ. ದೊಡ್ಡಪ್ಪ, ಪಾಪ, ಇದೆಲ್ಲ ಆದ್ಯನ ದೂರ ಮಾಡ್ಕೋಬಾರ್ದು ಅನ್ನೋ ಒಂದೇ ಒಂದ್ ಕನ್ಸನಲ್ಲಿ ಮಾವ ಇಂತ ತಪ್ಪು ಮಾಡಿದ್ದಾರೆ. ಬೈದ್ರು ಹೊಡೆದ್ರು ಸರಿ, ಮಗನ್ ಪ್ರೀತಿನ ಗೆಲ್ಲಿಸ್ಬೇಕು ಅಂತಾನೆ ಮಾವ ಹೀಗೆಲ್ಲ ಮಾಡಿದ್ದಾರೆ ದೊಡ್ಡಪ್ಪ. ಯಾರು ಏನೇ ಮಾಡಿದ್ರು ಕೊನೆಗೆ ಗೆಲ್ಲೋದೇನಿದ್ರು ಪ್ರೀತಿನೇ ಅಲ್ವಾ? ರಾಜಾರಾಮ್ ಅವ್ರು ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರಲ್ಲ. ಇವನ್ ಕಟ್ಟಿರೋ ತಾಳಿನ ಈಗಲೇ ಕಿತ್ ಹಾಕಿ ನನ್ನ ಮಗಳನ್ನ ಅಮೆರಿಕ ಕರ್ಕೊಂಡು ಹೋಗ್ತೀನಿ ನಾನು. ಕಿಶೋರ್, ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳನ್ನ ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ. ಆದ್ಯ ಬರೋದಿಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ನನ್ನ ಒಪ್ಪಿಗೆ ಇಲ್ದೇನೆ ನನ್ನ ಮಗಳು ಮದುವೆ ಮಾಡಿದ್ದು ಅಲ್ದೇನೆ ಈಗ ನನ್ನನ್ನು ತಡಿತಾ ಇದ್ದೀರಾ? ನನ್ನ ಮಗಳು ನನ್ನ ಜೊತೆಗೆ ಬರಬೇಕು. ಆದ್ಯ, ನಿಲ್ಸಿ ಸಾಕು. ಇದೇ ಮಾತು, ಇದೇ ಮಾತು ನನ್ ತಂಗಿ ಸಂಧ್ಯಾ ಕುತ್ಕೆಲಿ ತಾಳಿ ಕಟ್ಟಿ ಅವನ್ನ ಕರ್ಕೊಂಡು ಹೋಗುವಾಗ ನನ್ನ ಮಗಳು ನನ್ನ ಹತ್ರನೇ ಇರಬೇಕು ಅಂತ ನನ್ನ ತಂದೆ ರಮಣಮೂರ್ತಿ ಅವರು ಹೇಳ್ತಾ ಇದ್ರು ಕೂಡ ನೀವೇನು ಮಾಡಿದ್ರಿ ಅವತ್ತು? ಆದ್ರೆ ಇವತ್ತು ಯಾರು ಪ್ರಾಣನೂ ಹೋಗ್ಲಿಲ್ಲ, ಯಾವನಷ್ಟನೂ ಆಗಿಲ್ಲ. ಯೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಇಲ್ಲಿ ಸೀನುನ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸ್ತವಳು ನಾನು. ನನ್ ಸೀನು ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ನೋಡಿ, ಗಂಡ ಹೆಂಡತಿನ ಏನಾದ್ರೂ ಬೇರೆ ಮಾಡ್ಬೇಕು ಅಂತ ನೋಡಿದ್ರೆ ನನ್ನ ತಂಗಿ ಗಂಡ ಅಂತ ಕೂಡ ನಿಮ್ಮನ್ನು ನೋಡೋದಿಲ್ಲ. ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಜಾನಕಿ ಅವರೇ. ಆದರೆ ಅವತ್ತು ಸಂಧಿಯಿಂದ ಮದುವೆ ಆಗೋದಕ್ಕೆ ನನಗೆ ಅರ್ಹತೆ ಕೆಲಸ ಎರಡೂ ಇತ್ತು. ಈ ಸೀನುಗೇನಿದೆ?
ಪ್ರಯೋಜಕನಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸೀನು ವ್ಯಾಪಾರ ಶುರು ಮಾಡೋ ಹಾಗೆ ನಾನೇ ಮಾಡ್ತೀನಿ. ಶಬಾಷ್, ಹಾಗೆ ಮಾಡಿ. ಎಷ್ಟು ದಿವಸ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ನೀವು ಅವನಿಗೆ ಅದೃಷ್ಟ ತಂದುಕೊಟ್ರು, ನಾನು ಅವನಿಗೆ ಅವಕಾಶ ಕೊಟ್ಟರು, ಅವನು ಉದ್ಧಾರ ಆಗದೆ ಹೋದರೆ ಆವತ್ತೇ ಈ ಮದುವೆಗೆ ಅರ್ಥ ಇಲ್ಲ ಅಂತ ಆ ದಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗಂತ ಎಷ್ಟು ದಿನ ಕಾಯ್ತೀರಾ ಕಿಶೋರ್ ಅವರೇ? ನನಗೆ ಮೋಸ ಮಾಡಿ ನನ್ನ ಮಗಳ ಕುತ್ತಿಗೆಗೆ 3 ಗಂಟೆ ಹಾಕಿದ್ದಕ್ಕೆ ಕೇವಲ 3 ತಿಂಗಳು ಅವನಿಗೆ ಟೈಮ್ ಕೊಡ್ತೀನಿ. ಇವಾಗ ನಿನ್ನ ಹೇಗ್ ಬಿಟ್ಟಿದ್ದೀನಿ ಅಂತ ಗೊತ್ತಾ? ಊರಲ್ಲಿ ದೇವ್ರಿಗೆ ಅಂತ ಬಲಿ ಕೊಡ್ತಾರೆ ಅಲ್ವಾ, ಎಮ್ಮೆನಾ ಹಾಗೆ ಬಿಟ್ಟಿದ್ದೀನಿ. ಹೋಗು, ಎಲ್ಲಿಗೆ ಹೋಗ್ತೀಯೋ, ಯಾರಿಗೆ ಹೇಳ್ಕೊತೀಯೋ ಹೇಳ್ಕೊ. ನಾನ್ ನಿನಗ್ ಮಾಡಿದ್ದು ಮೋಸ ಅನ್ಕೊಳ್ತೀಯೋ ಅಥವಾ ನಿನ್ ಮೇಲ್ ಬಿಟ್ಟಿರೋ ಯಮಪಾಶ ಅನ್ಕೋತೀಯೋ ಅನ್ಕೋ. ನೀನು ಎಲ್ಲಿಗೆ ಹೋದ್ರೂ ಮರ್ಯಾದೆ ಹೋಗೋದು ನಿಂದೆ, ಪ್ರಾಣ ಹೋಗೋದೂನು ನಿಂದೇನೆ. ಅಂದ್ರೆ ನನ್ನನ್ ಸಾಯಿಸ್ಬಿಡ್ತ್ಯಾ? ಛೇ 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 ಛೇ, ನನಗೆ ಯಾಕ ಪಾಪ? ನಿನ್ ಬಗ್ಗೆ ಗೊತ್ತಾದ್ಮೇಲೆ ಜನಗಳೇ ನಿನ್ನ ನಾಯಿ ತರ ಹೊಡೆದು ಸಾಯಿಸ್ತಾರೆ. ನನ್ ಜೀವನನೇ ನಾಶ ಮಾಡಕ್ ನೋಡ್ತಿದ್ಯಲ್ವಾ? ಆಟನೇ ನನ್ ಪ್ರಾಣ ಅನ್ಕೊಂಡಿದ್ದಾಗ ನೀನ್ ಹೊಡೆದಂತ ಏಟು ನಾನಿನ್ನೂ ಮರ್ತಿಲ್ಲ. ಹಾಗಂತ ನನ್ನ ಪ್ರಶಾಂತ್ ಹತ್ರ ಬಲಿ ಪಶು ಮಾಡ್ತೀಯಾ? ನೀನು ಪಶು ಆಗಿರೋದಕ್ಕೇನೆ ನಿನ್ನ ಅವನಿಗೆ ಬಲಿ ಪಶು ಮಾಡಿರೋದು. ಅವನ್ ನನ್ ಶೀಲನ ಹಾಳ್ ಮಾಡ್ದ, ಅದಕ್ ಕಾರಣ ನೀನೆ. ಅದು ನಿನ್ ಕರ್ಮಫಲ. ನಿನಗಿನ್ನೂ ಅರ್ಥ ಆಗಿಲ್ವಾ?